ಹಲೋ ಮಕ್ಕಳೇ, ಇವಾಗ ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಫಂಕ್ಷನಿನ ಬೇಸಿಕ್ಸ್ ನೋಡ್ತಿದ್ವಿ. ಸೊ ಇದಕ್ಕಿಂತ ಮುಂಚೆ 2 ವಿಡಿಯೋ ಹಾಕಿದ್ದೀನಿ. ಇವಾಗ ಇದು 3ನೇ ವಿಡಿಯೋ. ಇಫ್ ಎಫ್ ಇಸ್ ಅ ಫಂಕ್ಷನ್, ಯಾವ ನೋಡಿ ಫಂಕ್ಷನ್ನ ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ನೀವು ಫಸ್ಟ್ ಸೆಟ್ನಿಂದ ಎಕ್ಸ್ ಎತ್ತುತ್ತೀರಾ, ಆಮೇಲೆ ಸೆಕೆಂಡ್ ಆರ್ಡರ್ ಪೇರ್ಸ್ನಲ್ಲಿ ಫಸ್ಟ್ ಎಲಿಮೆಂಟ್ ಇರುತ್ತಲ್ಲ ಅದು ಎಯಿಂದ ಬರುತ್ತೆ. ಸೆಕೆಂಡ್ ಸೆಟ್ನಿಂದ ಸೆಕೆಂಡ್ ಎಲಿಮೆಂಟ್ ಏನಿರುತ್ತಲ್ಲ ವೈ, ಅದು ಬಿ ಎಯಿಂದ ಬರುತ್ತೆ. ಬಿ ಅಂದರೆ ಸೆಕೆಂಡ್ ಸೆಟ್. If f is a function from a to b and a, b belongs to f. ಇವಾಗ ನೋಡಿ ನೀವು ಹೀಗೆ ಆ್ಯರೋ ಡಯಾಗ್ರಾಮ್ ಹಾಕ್ತೀರಾ. ಆ್ಯರೋ ಡಯಾಗ್ರಾಮ್ ಹಾಕಿದ ನಂತರ ಇವಾಗ ಎ ಈಸ್ ಕನೆಕ್ಟೆಡ್ ಟು ಬಿ ಆ್ಯಂಡ್ ಸಿ ಈಸ್ ಕನೆಕ್ಟೆಡ್ ಟು ಡಿ. ನಾವೇನಂತೀವಿ ಇವಾಗ ನೋಡಿ ಎಫ್ ಬರೆದಾಗ ನೀವೇನು ಬರೀತೀರಾ, ಎ ಬಿ ಎಯಿಂದ ಬಿ ಕನೆಕ್ಟ್ ಇದೆ ಮತ್ತು ಸಿ ಮತ್ತು ಡಿ ಕನೆಕ್ಟ್ ಇದೆ. ಇದು ನಾನು ಎಕ್ಸಾಂಪಲ್ ತೊಗೊತಿದ್ದೇನೆ. ಎಕ್ಸಾಂಪಲ್ನಲ್ಲಿ ಆಮೇಲೆ ಏನು ಬರಿತೇವೆ ಈಗ ಬರಿಬೋದಲ್ಲ, ಯಾಕಂದರೆ ಫಂಕ್ಷನ್ ಈಸ್ ಅ ಸ್ಪೆಷಲೈಸ್ಡ್ ಒಂದು ಸೆಟ್. ಅದು ಫಂಕ್ಷನ್ ಈಸ್ ಅ ಸೆಟ್ ಬಟ್ ಇಟ್ ಈಸ್ ಅ ಸ್ಪೆಷಲೈಸ್ಡ್, ಅಂದರೆ ಅದರೊಳಗೆ ಸ್ವಲ್ಪ ಕಂಡೀಷನ್ ಇರುತ್ತೆ. ಈ ರೀತಿಯಲ್ಲಿ ಹೀಗಿದ್ದರೆ ಅಂದರೆ ಈಚ್ ಎಲಿಮೆಂಟ್ ಶುಡ್ ಬಿ ಕನೆಕ್ಟೆಡ್. ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಹೇಳಿದೆ, ಈಚ್ ಎಲಿಮೆಂಟ್ ಶುಡ್ ಬಿ ಕನೆಕ್ಟೆಡ್ ಆಫ್ ದಿ ಫಸ್ಟ್ ಸೆಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಶುಡ್ ಆಲ್ ದಿ ಎಲಿಮೆಂಟ್ ಆಫ್ ದಿ ಫಸ್ಟ್ ಸೆಟ್ ಶುಡ್ ಹ್ಯಾವ್ ಅ ಯೂನಿಕ್ ಇಮೇಜ್ ಅಂತ ಹೇಳಿ. ಇದನ್ನು ನೋಡಿದರೆ ಫಂಕ್ಷನ್ ಬರುತ್ತೆ. ಸೊ ಇದನ್ನು ನಾನು ನೋಡಿ ಇವಾಗ ಇದ್ರ ಮೂಲಕವಾಗಿ ಇದೇನಾಗಿರುತ್ತೆ, ಸೆಟ್ ಆಗುತ್ತೆ. ಸೆಟ್ ಇರೋದ್ರಿಂದ ಇದು ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ಎಫ್ ಅಂತ ಬರೆದಿದ್ದೇನೆ. ದೆನ್ ನಾವೇನು ಬರಿಬೋದು, ಎಫ್ನಲ್ಲಿ ಇವಾಗ ಬೇಸಿಕಲಿ ಫಂಕ್ಷನ್ ಅಂದರೆ ಒಂದು ಇಕ್ವೇಷನ್ ಇರುತ್ತೆ, ಒಂದು ರಿಲೇಷನ್ ಇರುತ್ತೆ. ನಾನು ರಿಲೇಷನಲ್ಲಿಯೂ ಹೇಳಿದ್ದೆ, ಒಂದು ಇಕ್ವೇಷನ್ ಕೊಡುತ್ತಾರೆ ರಿಲೇಷನಲ್ಲಿ, ಈ ಆರ್ಡರ್ ಪೇರ್ಸ್ ಕೊಟ್ಟು ಇಲ್ಲೇ ಒಂದು ಇಕ್ವೇಷನ್ ರಿಲೇಷನ್ ಏನಾದ್ರು ಕೊಡ್ತಾರೆ ಅಂಥೇಳಿ. ಅದೇ ರೀತಿಯಲ್ಲಿ ಫಂಕ್ಷನ್ ಈಸ್ ಆಲ್ಸೋ ಅ ರಿಲೇಷನ್ ವಿಚ್ ಕಂಟೇನ್ಸ್ ಸಮಥಿಂಗ್ ಕಾಲ್ಡ್ ಆಸ್ ಇಕ್ವೇಷನ್. ಇಕ್ವೇಷನ್ ಅಂತ ಹೇಳಿದರೆ ರಿಲೇಷನಲ್ಲಿ ನೀವು ಹೀಗೆ ಬರಿಬೋದು, ಎಕ್ಸ್ ಕಾಮ ವೈ such that y equals to x square where x and y belongs to natural numbers. ಇದನ್ನು ಬರೆದಾಗ ಇದೊಂದು ಇಕ್ವೇಷನ್ ಇದೆಯಲ್ಲ, ಇದೇ ಒಂದು ಇಕ್ವೇಷನ್ನ ಸ್ವಲ್ಪ ಸ್ಪೆಷಲೈಸ್ಡ್ ಕ್ಯಾರೆಕ್ಟರ್ನಲ್ಲಿ ಬರೆದ್ರೆ, ಅಂದರೆ ಅದಕ್ಕೆ ಒಂದು ಕಂಡೀಷನ್ ಕೊಟ್ಟರೆ, ಹೀಗೆ 2 ಕಂಡೀಷನ್ ಕೊಟ್ಟರೆ ಅದು ಏನಾಗುತ್ತೆ, ಫಂಕ್ಷನ್ ಆಗಿಬಿಡುತ್ತೆ. ಅದೇ ರೀತಿಯಲ್ಲಿ ಇವಾಗ ಫಂಕ್ಷನ್ನಲ್ಲಿ ನೀವು ಇನ್ಪುಟ್ ವ್ಯಾಲ್ಯೂ, ಇದನ್ನು ಎ ಇನ್ಪುಟ್ ಈ ಫಂಕ್ಷನ್ ಅಂದರೆ ಇಕ್ವೇಷನ್ ಥರ ಇರುತ್ತೆ. ಅದರೊಳಗೆ ಇಕ್ವೇಷನಲ್ಲಿ ಎ ಹಾಕಿದ ನಂತರ ನಿಮಗೆ ಬಿ ಔಟ್ಪುಟ್ ಕೊಡುತ್ತೆ. ನೀವು ಇವಾಗ 10th ಕಲ್ತಿರ್ಬೋದು, ಹೀಗೆ ಒಂದು ಪಿ ಆಫ್ ಎಕ್ಸ್ ಪಾಲಿನಾಮಿಯಲ್ನಲ್ಲಿ ಈಕ್ವಸ್ ಟು ವೈ ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಪಾಲಿನಾಮಿಯಲ್ ಬಿಡಿ, ನೀವು ಗ್ರಾಫ್ ಹಾಕುವಾಗ ನೀವು 4th 5th ಸ್ಟ್ಯಾಂಡರ್ಡಿಂದ ಗ್ರಾಫ್ ಹಾಕ್ತಿದ್ದೀರಲ್ಲ, ಅಲ್ಲಿ ನಿಮ್ಗೆ ಏನು ಅಂತಾರೆ, ಇದರದ ಗ್ರಾಫ್ ಹಾಕ್ರಿ ಅಂತಾರೆ. ಈ ಗ್ರಾಫ್ ಹಾಕುವಾಗ ನೀವು ವೈ ಈಕ್ವಸ್ ಟು ಹೀಗೆ ಅಂತೀರಲ್ಲ, ಇದು ವೈನೇ ನಿಮಗೆ ಎಕ್ಸ್ ಈಕ್ವಸ್ ಟು ವೈ ಥರನೇ. ಅಂದರೆ ಇಲ್ಲಿ ಬೇಸಿಕ್ಲಿ ಎಫ್ ಆಫ್ ಎಕ್ಸ್ ಈಕ್ವಸ್ ಟು ವೈ ಅಂತ ಹೇಳಿದ್ರೆ ಈ ಪಾಲಿನಾಮಿಯಲ್ ಥರ ಇರುತ್ತೆ. ಇದೆಲ್ಲ ಏನು ಬೇಕಾಗಿಲ್ಲ, 10th ಸ್ಟ್ಯಾಂಡರ್ಡಲ್ಲಿರುತ್ತೆ. ಇವಾಗ ಇದ್ರ ಮೂಲಕ ನಾವೇನು ಕಲಿಬೋದು ಅಂದರೆ, ಇವಾಗ ನಿಮಗೆ ಪ್ರೀ ಇಮೇಜ್ ಇಲ್ಲಿ ಯೂಸ್ ಆಗುತ್ತೆ. ಇಮೇಜ್ ಆಫ್ ಎ ಅಂಡರ್ ಎಫ್ ಈಸ್ ಈಕ್ವಸ್ ಟು ಬಿ. ಇಲ್ಲಿ ಹೇಳ್ತೇನೆ ನೋಡಿ, ಇಲ್ಲಿದೆ ನೋಡಿ. ಸೊ ಇಲ್ಲಿ ಡಯಾಗ್ರಾಮ್ ಇದೆ. ಡಯಾಗ್ರಾಮ್ನಲ್ಲಿ ಇಮೇಜ್ ಆಫ್ ಎ ಅಂಡರ್ ಎಫ್ ಈಕ್ವಸ್ ಟು ಬಿ. ಅಂದರೆ ಎನ ಎಫ್ ಅಂತ ಹೇಳೋದಂದರೆ ಫಂಕ್ಷನ್ ಅಂದರೆ ಒಂದು ಇಕ್ವೇಷನ್ ಥರ ಇರುತ್ತೆ. ಇಕ್ವೇಷನ್ ಒಳಗೆ ಎಫ್ ಹಾಕಿದ ನಂತರ ನಿಮ್ಗೆ ಏನು ಔಟ್ಪುಟ್ ಸಿಗುತ್ತೆ ಅದು ಬಿ ಇರುತ್ತೆ. ಅದನ್ನು ಏನಂತಾರೆ, ಇಮೇಜ್ ಆಫ್ ಎ ಅಂಡರ್ ಎಫ್. ಸೆಕೆಂಡ್ ಅಂತ ಏನಂದರೆ ಇಮೇಜ್ ಆಫ್ ಸಿ ಅಂಡರ್ ಎಫ್ ಗಿವ್ಸ್ ಯು ಡಿ ವಿಚ್ ಇಸ್ ಈಕ್ವಸ್ ಟು ಡಿ. ಪ್ರೀ ಇಮೇಜ್, ಇವಾಗ ಪ್ರೀ ಇಮೇಜ್ ಅಂತ ಹೇಳಿದರೆ ಉಲ್ಟಾ ಇದ್ರದ್ದು. ಇವಾಗ ಪ್ರೀ ಇಮೇಜ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರೀ ಇಮೇಜ್ ಆಫ್ ಬಿ ಆಫ್ ಎಫ್ ಅಂಡರ್ ಎಫ್ ಈಸ್ ಈಕ್ವಸ್ ಟು ಎ. ಇವಾಗ ಇಲ್ಲಿ ಕನೆಕ್ಟೆಡ್ ಇದೆಯಲ್ಲ, ಅದನ್ನು ಹೆಂಗೆ ಕನೆಕ್ಟ್ ಆಗಿದೆ ಅಂದರೆ ಎಫಿನ ಮೂಲಕವಾಗಿ ಕನೆಕ್ಟ್ ಆಗಿದೆ ಅಂತ ಅರ್ಥ. ಪ್ರೀ ಇಮೇಜ್ ಆಫ್ ಬಿ ಅಂಡರ್ ಎಫ್ ಈಕ್ವಸ್ ಟು ಎ, ಪ್ರೀ ಇಮೇಜ್ ಆಫ್ ಬಿ ಅಂಡರ್ ಎಫ್ ಈಕ್ವಸ್ ಟು ಎ, ಪ್ರೀ ಇಮೇಜ್ ಆಫ್ ಡಿ ಅಂಡರ್ ಎಫ್ ಈಕ್ವಸ್ ಟು. ನೀವು ಇದನ್ನು ಕಮೆಂಟ್ ಮಾಡಿ, ಈ ಡಯಾಗ್ರಾಮ್ ನೋಡಿದ ನಂತರ ನಿಮ್ಗೆ ಗೊತ್ತಾಗ್ಬೋದು ಇದನ್ನು ಏನಂತ ಹೇಳಿ. ಓಕೆ, ಇವಾಗ ಎಕ್ಸಾಂಪಲ್ ಮಾಡೋಣ ಮುಂದೆ. ನೋಡಿ ಎಕ್ಸಾಂಪಲ್ನಲ್ಲಿ ಎಫ್, ಇಲ್ಲಿ ಫಂಕ್ಷನ್ ಎಫ್ ಈಕ್ವಸ್ ಟು ಎಕ್ಸ್ ಕಾಮ ವೈ y such that y equals to 2x where x and y belongs to natural numbers. ಇವೆರಡು ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಡಿಫೈನ್ಡ್ ಎಫ್ ಆನ್ ಎನ್, ಅಂದರೆ ಇದು ಮತ್ತು ಇದು ಎರಡು ಈಕ್ವಲ್ಲೇ ಇದೆ. ನೀವು ಇದನ್ನು ಹೀಗೆ ಬರಿಬೋದು, ಇಲ್ಲಾಂದರೆ ಅಂದರೆ ಫಸ್ಟ್ ಸೆಟ್ ಮತ್ತು ಸೆಕೆಂಡ್ ಸೆಟ್ ಎರಡು ನ್ಯಾಚುರಲ್ ನಂಬರ್ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ದೆನ್ ಫೈಂಡ್ ಡೊಮಿನೆಂಟ್ ರೇಂಜ್. ಫಸ್ಟ್ ಆಫ್ ಆಲ್ ಆ್ಯರೋ ಡಯಾಗ್ರಾಮ್ ನೋಡಿ. ಇವಾಗ ನೀವು ಆ್ಯರೋ ಡಯಾಗ್ರಾಮ್ ಹಾಕಿದ ನಂತರ ನ್ಯಾಚುರಲ್ ನಂಬರ್ಸ್ ಅಂತ ಬರ್ಕೊತೀರಾ, ಇಲ್ಲೇ ಎಫ್ ಅಂತ ಬರ್ಕೊಂಡು ಇಲ್ಲೊಂದು ಆ್ಯರೋ ಹಾಕ್ತೀರಿ. ಇದು ಬೇಸಿಕ್, ಯಾಕೆಂದರೆ ನೀವು ಈ
ಇಲ್ಲಿಂದ ಎಕ್ಸ್ ತೊಗೊತೀವಿ, ಇಲ್ಲಿಂದ ವೈ ತೊಗೊತೀವಿ. ಫಸ್ಟ್ ಎಲಿಮೆಂಟ್ ಈಸ್ ಫ್ರಮ್ ದಿಸ್ ಆರ್ಡರ್ ಪೇರ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಈಸ್ ಫ್ರಮ್ ದಿಸ್ ಸೆಟ್ ಅಂತ ಹೇಳಿ ಬರಿತೇವೆ. ನಾವು ಎಕ್ಸ್ ವೈ ಬರೆದಾಗ ಇದೇನಾಗುತ್ತೆ, ಫಸ್ಟ್ ಸೆಟ್ಟಿಂದ ಬರುತ್ತೆ, ಇದು ಸೆಕೆಂಡ್ ಸೆಟ್ಟಿಂದ ಬರುತ್ತೆ. ಇದ್ರೊಳಗೆ ಏನಾಗಿದೆ, ನ್ಯಾಚುರಲ್ ನಂಬರ್ಸ್ ಡಿಫೈನ್ ಮಾಡಿಟ್ಟಿದೆ. ಸೊ ಇದರೊಳಗೆ ಎಫ್ y ಈಕ್ವಸ್ ಟು 2x ಅಂತ ಹೇಳಿದ್ದಾರೆ. ಇವಾಗ ನೋಡಿ 1 2ಗೆ ಕನೆಕ್ಟ್ ಆಗ್ಬೋದು, ಅಂದರೆ ಇಲ್ಲಿಂದ ಎಕ್ಸ್ ಬರುತ್ತೆ, ಎಕ್ಸ್ ಈಕ್ವಸ್ ಟು 1 ಹಾಕಿದರೆ ಇದು y ಈಕ್ವಸ್ ಟು 2 ಸಿಗುತ್ತೆ. ಸೊ y ಇಲ್ಲಿಗೆ ಬಿಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ y ಇಲ್ಲಿ 1 ಇದೆ, ಇಲ್ಲಿ 2 ಕನೆಕ್ಟ್ ಆಗುತ್ತೆ. 2ನ 4ಗೆ ಕನೆಕ್ಟ್ ಆಗುತ್ತೆ, ಯಾಕಂದರೆ 2 × 2 4 ಆಗುತ್ತೆ. ಇಲ್ಲಿ 2 ವ್ಯಾಲ್ಯೂ ಇಟ್ಟರೆ ಅಂದರೆ y ಈಕ್ವಸ್ ಟು 4 ಬರುತ್ತೆ. 4 ಇಲ್ಲಿ ಕನೆಕ್ಟ್ ಆಗಿದೆ. 3ನ 6ಗೆ ಕನೆಕ್ಟ್ ಆಗುತ್ತೆ, 4 8ಗೆ ಕನೆಕ್ಟ್ ಆಗುತ್ತೆ, ಹಾಗೆ ಮುಂದೆ 5 10ಗೆ ಕನೆಕ್ಟ್ ಆಗುತ್ತೆ, 6 12ಗೆ ಕನೆಕ್ಟ್ ಆಗುತ್ತೆ. ಇದರೊಳಗೆ ನಮ್ಮ ಡೊಮೇನ್ ಕಂಡುಹಿಡಿಬೇಕಂತೆ. ಫಸ್ಟ್ ಆಫ್ ಆಲ್ ನೋಡಿ, ಫಂಕ್ಷನ್ನಲ್ಲಿ ನಾವು ಹೇಳ್ತಿದ್ವಿ ಇದರೊಳಗಿಂದ ಎಲ್ಲ ಎಲಿಮೆಂಟ್ಸ್ ಕನೆಕ್ಟ್ ಇರಬೇಕಂತೇಳಿ, ಆಮೇಲೆ ಇದರೊಳಗಿಂದ ಒಂದೇ ಆ್ಯರೋ ಬರಬೇಕಂತೇಳಿ, ಇವೆರಡು ಕಂಡೀಷನ್ ಇದ್ದಾವೆ. ಸೊ ಅದೇ ರೀತಿಯಲ್ಲಿ ಡೊಮೇನ್ ಅಂತ ಹೇಳಿದರೆ ಕಂಪ್ಲೀಟ್ ಸೆಟ್ಟೇ ನಮಗೆ ಡೊಮೇನ್ ಆಗಿರಬೇಕು. ಸೊ ಡೊಮೇನ್ ಅಂತ ಹೇಳಿದರೆ ಫುಲ್ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಇಲ್ಲಿಗೆ 5 ಕನೆಕ್ಟ್ ಆತಂದರೆ 10ಗೆ ಕನೆಕ್ಟ್ ಆಗುತ್ತೆ, ಮುಂದೆ 5 ಆಮೇಲೆ 5 ಬರುತ್ತೆ, 6 ಬರುತ್ತೆ, ಅಪ್ ಟು ಹಾಗೆ ಹೋಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಇನ್ಫಿನಿಟಿ ಇದೆಯಲ್ಲ, ಇನ್ಫೈನೈಟ್ ಸೆಟ್ ಇದೆಯಲ್ಲ, ಅದಕ್ಕೆ ನಂಬರ್ಸ್ ಮುಗಿಯಲಾರ್ದಿದೆ, ಅದಕ್ಕೋಸ್ಕರ ನಾನು ಏನಂತ ಡೈರೆಕ್ಟಾಗಿ ಬರೆದಿದ್ದೇನೆ. ಇವಾಗ ರೇಂಜ್ ಅಂತ ಹೇಳಿದರೆ ಇದರೊಳಗೆ ಯಾವುದಕ್ಕೆ ಕನೆಕ್ಟ್ ಆಗಿದೆ, ಅಂದರೆ ಇದರೊಳಗೆ ಇಲ್ಲಿ ಆ್ಯರೋ ಬಂದು ಇಲ್ಲಿ ಮುಟ್ಟಿದ ನಂತರ ಮುಟ್ಟಿರೋ ನಂಬರ್ಸ್ನ ರೇಂಜ್ ಅಂತಾರೆ. ಓಕೆ, ಇದು ನೋಡಿದರೆ 2 4 6 8 ಈ ನಂಬರ್ಸ್ ನೋಡಿದರೆ ಸೆಟ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್. ಇದಾಯಿತು ರೇಂಜ್. ಇದೇನಾದರೂ ಅರ್ಥ ಆಗಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಕೋಡೊಮೇನ್ ಅಂತ ಹೇಳಿದರೆ ನಾನು ಯಾವಾಗ ಹೇಳ್ತೇನೆ, ಎಫ್ ಸಚ್ ದ್ಯಾಟ್ ರಿಲೇಷನ್ ಆಗಲಿ ಆ ಫಂಕ್ಷನ್ ಆಗಲಿ ಇದರೊಳಗೆ ಸೆಕೆಂಡ್ ಸೆಟ್ ಇರುತ್ತಲ್ಲ ಅದನ್ನೇ ಕೋಡೊಮೇನ್ ಅಂತೀವಿ ನಾವು. ಸೊ ಕೋಡೊಮೇನ್ ಇನಿಷಿಯಲಿ ನೋಡಿದರೆ ಎಲ್ಲ ನ್ಯಾಚುರಲ್ ನಂಬರ್ಸೇ ಬರುತ್ತೆ. ಅದರೊಳಗೆ ಬೇಸಿಕ್ಲಿ ಇಟ್ ಈಸ್ ಎ ಕಂಪ್ಲೀಟ್ ಸೆಕೆಂಡ್ ಸೆಟ್. ಓಕೆ, ಸೆಕೆಂಡ್ ಸೆಟ್ ಅಂತ ಹೇಳಿದರೆ ಇದು ಕಂಪ್ಲೀಟ್ ನ್ಯಾಚುರಲ್ ನಂಬರ್ಸ್ ಪೂರಾ ಸೆಟ್ ಕಂಟೈನ್ ಮಾಡುತ್ತೆ. ರೇಂಜ್ ಅಂತ ಹೇಳಿದರೆ ಅದರೊಳಗೆ ಸಬ್ಸೆಟ್ ಆಗಿರುತ್ತೆ. ಇಟ್ ಕಂಟೈನ್ಸ್ ಓನ್ಲಿ ಈವನ್ ನ್ಯಾಚುರಲ್ ನಂಬರ್ಸ್. ಸೊ ಇದಾಗಿತ್ತು ಇವತ್ತಿಗೆ ಬೇಸಿಕ್ ಆಫ್ ಫಂಕ್ಷನ್ಸ್ ಪಾರ್ಟ್ 3. ಸೊ ಇದರೊಳಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.